ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹೌದಮ್ಮ, ನೆನ್ನೆ ಪಾರ್ಟಿ ಮೀಟಿಂಗ್ ಮುಗಿಯೋದು ಲೇಟ್ ಆಯಿತು, ಅದಕ್ಕೆ ಬರಲಿಲ್ಲ. ಇಲ್ಲ, ಇವತ್ತು ಬರ್ತೀನಿ ಬಿಡು. ಹಾಂ ಮೇಡಮ್, ಒಂದು ನಿಮಿಷ ಅಮ್ಮ, ಮಾಡ್ತೀನಿ, ಮತ್ತೆ ಮಾಡ್ತೀನಿ. ಹೇಳಿ. ಕುಸುಮಾ ದೇಶಪಾಂಡೆ ಅನ್ನೋ ಟೀಚರ್ ಬಂದಿದ್ದಾರೆ ಶಿವಕಾಡ್ನಿಂದ. ಸರಿ, ಒಳಗೆ ಕಳಿಸಿ ಅವ್ರನ್ನ. ಹಾಗೆ ಅವ್ರಿಗೆ ಟೀ ವ್ಯವಸ್ಥೆ ಮಾಡಿ. ಸರಿ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನೀವು ಸಿದ್ಧಾಂತ್ ದೇಸಾಯಿ ಅವ್ರ ಮಿಸ್ಸಸ್ ಅಲ್ವಾ? ಹೌದು ಮೇಡಮ್, ನನ್ನ ಹೆಸರು ಕುಸುಮಾ ದೇಶಪಾಂಡೆ ಅಂತ. ಶಿವಕಾಡಲ್ಲಿ ಜ್ಞಾನದೀಪ ಅಂತ ಸ್ಕೂಲ್ ಇದೆಯಲ್ಲ, ಅಲ್ಲಿ ನಾನು ಟೀಚರಾಗಿ ಕೆಲಸ ಮಾಡ್ತಿದ್ದೆ. ಓ, ಶಿವಕಾಡಲ್ಲಿರೋ ಜ್ಞಾನದೀಪ ಸ್ಕೂಲಾ? ಅಂದರೆ ನಮ್ಮ ಮಾವನೂರು ಪಕ್ಷದಲ್ಲಿರೋ ರವಿಪ್ರಸಾದ್ ಶಿವಕಾಡ್ ಅವ್ರ ಮಗ ಸುದರ್ಶನ್ ಶಿವಕಾಡ್ ಅವ್ರು ನಡೆಸ್ತಾರೆ ಸ್ಕೂಲ್ ತಾನೆ? ಹೌದು ಮೇಡಮ್, ಅದೇ. ತಗೊಳ್ಳಿ. ಕುಡೀರಿ. ತಾವು ಬಂದ ವಿಚಾರ ಗೊತ್ತಾಗ್ಲಿಲ್ಲ, ಏನೋ ಆತಂಕದಲ್ಲಿದ್ದೀರಾ ಅನ್ಸುತ್ತೆ. ಮೇಡಮ್, ನಾನೀಗ ಒಂದು ಸಮಸ್ಯೆಗೆ ಸಿಗಾಕೊಂಡಿದ್ದೀನಿ. ಅದಕ್ಕೆ ಶಿವಕೃಷ್ಣ ದೇಸಾಯಿ ಸಾಹೇಬ್ರ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ. ಮನೇಲಿ ಇದ್ದಾರಾ ಮೇಡಮ್? ಇದ್ದಾರೆ, ಒಂದು ನಿಮಿಷ ಕರೀತೀನಿ. ನಮಸ್ತೆ ಸರ್. ನಮಸ್ಕಾರಮ್ಮ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ಕುಸುಮಾ ದೇಶಪಾಂಡೆ ಅಂತ. ಗೊತ್ತಮ್ಮ, ನನ್ನ ಸೊಸೆ ಮೃಣಾಲ್ನೇ ಹೇಳಿದ್ದಾಳೆ. ಹಿಂದೆ ನಾನು ನಿಮ್ಮ ಸ್ಕೂಲ್ಗೆ 2-3 ಸಲ ಫಂಕ್ಷನ್ಸಿಗೆ ಬಂದಿದ್ದೀನಿ. ಆಗ ನಿಮ್ಮನ್ನು ನೋಡಿದ್ದೀನಿ ನಾನು. ಹೌದು ಸರ್, ನೆನಪಿದೆ. ಏನಮ್ಮ ವಿಚಾರ? ನಿಮ್ಮದೇನೋ ಸಮಸ್ಯೆ ಇದೆ ಅಂತ ನಮ್ಮ ಸೊಸೆ ಮೃಣಾಲ್ನೇ ಹೇಳ್ತಾ ಇದ್ಲು. ಹೌದು ಸರ್, ಈ ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಸರ್. ನಾನು ಕೆಲಸ ಮಾಡ್ತಿದ್ದ ಜ್ಞಾನದೀಪ ಸ್ಕೂಲ್ ನಡೆಸ್ತಿರೋರು ನಿಮ್ಮ ಪಕ್ಷದ ಹಳೆ ಮಂತ್ರಿ ರವಿಪ್ರಸಾದ್ ಶಿವಕಾಡ್ ಅವ್ರ ಮಗ ಸುದರ್ಶನ್ ಶಿವಕಾಡ್ ಅವರು. ಹಾಂ, ಗೊತ್ತಿದೆ ಆ ವಿಚಾರ. ಸರ್, ನಾನೀಗ ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ. ಅದೆಷ್ಟು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆದರೆ ನಾನೀಗ ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬರದೆ ಬೇರೆ ದಾರಿನೇ ಇರಲಿಲ್ಲ ಸರ್. ನಾನೀಗ ತುಂಬ ಸೂಕ್ಷ್ಮವಾದ ಪರಿಸ್ಥಿತಿನ ಎದುರಿಸ್ತಾ ಇದ್ದೀನಿ. ಸರ್, ಸುದರ್ಶನ್ ಶಿವಕಾಡ್ ಅವರೇ ನನಗೆ ಅವ್ರ ಸ್ಕೂಲ್ನಲ್ಲಿ ಟೀಚರ್ ಕೆಲಸ ಕೊಟ್ಟಿದ್ದು. ಈ 2 ವರ್ಷದಿಂದೆ ಅವ್ರು ನನಗೆ ಪ್ರಪೋಸ್ ಮಾಡಿದರು, ಮದುವೆ ಆಗ್ತೀನಿ ಅಂತ. ನಾವು ಬಡವರು, ನೀವು ಶ್ರೀಮಂತರು, ನಮ್ಮ ಮದುವೆ ಹೇಗೆ ಸಾಧ್ಯ ಅಂತ ಕೂಡ ಕೇಳಿದೆ ಸರ್. ಅದಕ್ಕೆ ಅವರು, ಹಣ ಇವತ್ತಿರುತ್ತೆ ನಾಳೆ ಇರಲ್ಲ, ನನಗೆ ವ್ಯಕ್ತಿಯ ವ್ಯಕ್ತಿತ್ವ ತುಂಬ ಮುಖ್ಯ, ನಿಮ್ಮ ಗುಣ ನನಗೆ ತುಂಬ ಹಿಡಿಸಿದೆ, ನಾನು ಜೀವನದಲ್ಲಿ ಮದುವೆ ಆದರೆ ನಿಮ್ಮನ್ನೇ ಆಗೋದು ಅಂತ ಹೇಳಿದ್ರು. ಸರ್, ನಾವು ಬಡವರು ಸರ್. ನಾನು ಕಷ್ಟದಲ್ಲಿರಬೇಕಾದ್ರೆ ಸುದರ್ಶನ್ ಶಿವಕಾಡ್ ಅವರೇ ಕರೆದು ಕೆಲಸ ಕೊಟ್ಟಿದ್ದು. ಒಳ್ಳೆ ಸಂಬಳನೂ ಕೊಡ್ತಿದ್ರು. ಅವ್ರು ಒಳ್ಳೆ ವ್ಯಕ್ತಿತ್ವ ನೋಡಿ ಒಳ್ಳೆ ಮನುಷ್ಯ ಅನ್ನಿಸ್ತು. ಅದಕ್ಕೆ ನಾನು ಮದುವೆಗೆ ಒಪ್ಕೊಂಡೆ ಸರ್. ನನಗೆ ಕೆಲವು ಕಮಿಟ್ಮೆಂಟ್ಸ್ ಇದೆ, ನನಗೆ 2 ವರ್ಷ ಟೈಮ್ ಕೊಡಿ, ಆ ಕಮಿಟ್ಮೆಂಟ್ಸ್ ಎಲ್ಲ ಮುಗಿದ ಮೇಲೆ ನಾವು ಮದುವೆ ಆಗೋಣ ಅಂತಲೂ ಹೇಳಿದರು ಸರ್. ಸುದರ್ಶನ್ ಅವ್ರು ನನಗೆ ಆಪತ್ ಬಾಂಧವನ ಥರ ಕಾಣಿಸಿದ್ರು ಸರ್. ಅದಕ್ಕೆ ಅವ್ರು ಹೇಳಿದ ಮಾತನ್ನೆಲ್ಲ ಸತ್ಯ ಅಂತ ನಂಬಿಟ್ಟೆ. ಅವ್ರು ಕರೆದ ಕಡೆ ಎಲ್ಲ ಅವ್ರ ಜೊತೆಲೆಲ್ಲ ಓಡಾಡ್ಬಿಟ್ಟೆ ಸರ್. ನಮ್ಮೂರಿನಲ್ಲಿ ಗೋಡೆಗಳ ಮೇಲೆ, ಬೋರ್ಡ್ಗಳ ಮೇಲೆ ನನ್ನ ಹೆಸರು ಅವ್ರ ಹೆಸರು ಸೇರಿಸಿ ಅಸಭ್ಯವಾಗಿ ಎಲ್ಲ ಬರೆಯೋರು ಸರ್. ಆ ಅವಮಾನಗಳನ್ನೆಲ್ಲ ಸಹಿಸ್ಕೊಂಡೆ. ದಿನಗಳು ಕಳೀತಾ ಇದ್ದ ಹಾಗೆ ನಮ್ಮಿಬ್ಬರ ಮಧ್ಯೆ ನಮಗೆ ಗೊತ್ತಿಲ್ಲದ ಹಾಗೆ ಸಲಿಗೆ ಬೆಳೀತಾ ಹೋಯಿತು. ಹಾಗೆಲ್ಲ ಸುದರ್ಶನ್ ನನಗೆ ಮೋಸ ಮಾಡಲ್ಲ, ಇನ್ನು 2 ವರ್ಷ ಆದಮೇಲೆ ನನ್ನನ್ನು ಮದುವೆ ಆಗೇ ಆಗ್ತಾರೆ ಅಂತ ನಾನು ನಂಬಿದ್ದೆ. ಆದರೆ ನನ್ನ ನಂಬಿಕೆ ಎಲ್ಲ ಸುಳ್ಳಾಗೋಯ್ತು ಸರ್.
ಇತ್ತೀಚೆಗೆ ಮದುವೆ ಮಾತಾಡಿದಾಗೆಲ್ಲ ಸುದರ್ಶನನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ರು. ನನಗೆ ಆತಂಕ ಶುರು ಆಯಿತು. ಅದಕ್ಕೆ ನಾನು ಪದೇ ಪದೇ ಮದುವೆ ವಿಷಯ ಮಾತಾಡೋಕ್ಕೆ ಶುರು ಮಾಡಿದೆ. ಆದರೆ ಅವರು ಕಾರಣನೇ ಹೇಳಿದೆ ನನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ಆದರೆ ಈಗ ಅವ್ರಿಗೆ ಬೇರೆ ಹುಡುಗಿ ಜೊತೆ ಮದುವೆ ಗೊತ್ತಾಗಿದೆ ಅಂತ ಊರಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ನನಗೆ ತುಂಬ ಆತಂಕ ಆಗ್ತಿದೆ ಸರ್. ಹಿಂದೆ ಸುದರ್ಶನ್ ಅವರಿಂದ ಅವ್ರ ಸ್ಕೂಲ್ನಲ್ಲಿ ನನಗೆ ಟೀಚರ್ ಕೆಲಸ ಸಿಕ್ಕಿತ್ತು, ಒಳ್ಳೆ ಸಂಪಾದನೆಯೂ ಸಿಕ್ಕಿತ್ತು. ಆದರೆ ಈಗ ಅದೇ ಸುದರ್ಶನ್ ಅವರಿಂದ ನಾನು ಕೆಲಸ ಕಳ್ಕೊಂಡೆ, ಆತ್ಮ ಗೌರವ ಕಳ್ಕೊಂಡೆ, ಎಲ್ಲ ಎಲ್ಲ ಕಳ್ಕೊಂಡೆ. ಕುಸುಮ ಅವರೇ, ದಯವಿಟ್ಟು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ತಗೊಳ್ಳಿ, ನೀರು ಕುಡೀರಿ. ಸಾರಿ ಸರ್, ಸ್ವಲ್ಪ ಎಮೋಷ್ನಲ್ ಆಗಿ ಹತ್ಬಿಟ್ಟೆ. ಸರ್, ನಾನು ನಿಮ್ಗಾಗಲೇ ಹೇಳ್ದಾಗೆ ನಾನು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದವಳು. ನಮ್ಮಂಥ ಬಡವ್ರಿಗೆ ಮರ್ಯಾದೆ, ಆತ್ಮಗೌರವನೇ ದೊಡ್ಡ ಆಸ್ತಿ ಅಲ್ವಾ ಸರ್? ಆದರೆ ಇವತ್ತು ಸುದರ್ಶನ್ ಶಿವಕಾಡ್ ಅವರಿಂದ ನಾನೆಲ್ಲ ಕಳ್ಕೊಂಬಿಟ್ಟೆ ಸರ್. ನಮ್ಮ ತಂದೆ ತಾಯಿ ನನ್ನಿಂದಾಗಿ ತಲೆ ತಗ್ಸೋ ಹಾಗಾಗಿದೆ. ಈ ಊರವ್ರ ಮುಂದೆ ನನ್ಗೆ ಅವಮಾನ ಅನಿಸ್ಬಿಟ್ಟಿದೆ ಸರ್. ಈ ಬದುಕೆ ಬೇಡ ಅನಿಸ್ಬಿಟ್ಟಿದೆ ಸರ್. ಛೇ, ಈ ರೀತಿ ಎಲ್ಲ ಮಾತಾಡಬಾರ್ದಮ್ಮ. ನಂಗೆ ತುಂಬ ಸಂಕಟ ಆಗುತ್ತೆ. ನಾವಾಗೆ ನಮ್ಮ ಸಾವಿನ ಬಗ್ಗೆ ಮಾತಾಡಬಾರ್ದು. ಆಯಿತು ಸರ್, ಸಾವಿನ ಬಗ್ಗೆ ಯೋಚನೆ ಮಾಡಲ್ಲ. ಆದರೆ ನನಗೊಂದು ಹೆಲ್ಪ್ ಮಾಡ್ತೀರಾ ಸರ್? ಏನಮ್ಮ? ಸುದರ್ಶನ್ ಶಿವಕಾಡು ಮತ್ತು ಅವ್ರ ತಂದೆ ಇಬ್ಬರು ನಿಮ್ಮ ಪಕ್ಷಕ್ಕೆ ಸೇರಿದವರು ಸರ್. ನಿಮ್ಮ ಮಾತು ಅವ್ರು ಕೇಳ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ನಾನು ನಿಮ್ಮ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ ಸರ್. ದೊಡ್ಡ ಮನ್ಸು ಮಾಡಿ ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಹಾಗೆಲ್ಲ ಕಾಲಿಗೆ ಬೀಳ್ಬಾರ್ದಮ್ಮ. ಕಾಲಿಗೆ ಸಮಾಧಾನ ಮಾಡ್ಕೊಳ್ಳಿ. ನೀವು ನನ್ನ ಮಗಳ ಸಮಾನ. ಕುಸುಮ ಅವರೇ, ಸುದರ್ಶನ್ ಶಿವಕಾಡ್ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರು ಅಂದ್ರಲ್ಲ, ಅದಕ್ಕೆ ಮತ್ತು ನಿಮ್ಮ ಹತ್ರ ತುಂಬ ಸಲಿಗೆಯಿಂದ ವರ್ತಿಸ್ತಾ ಇದ್ರು ಅಂದ್ರಲ್ಲ, ಅದಕ್ಕೇನಾದರೂ ಪ್ರೂಫ್ ಇದೆಯೇನಮ್ಮ? ಇದೆ ಸರ್. ಸರ್, ಇದು ನನಗೆ ಅವರು SMS ಮಾಡಿರೋ ಪ್ರಿಂಟ್ಔಟ್ ಕಾಪಿ ಸರ್. ಸರ್, ಇದವ್ರು ನನ್ನ ಜೊತೆ ತೆಗೆಸ್ಕೊಂಡಿರೋ ಫೋಟೋಗಳು ಸರ್. ಸರಿ ಅಮ್ಮ, ನಾನು ಸುದರ್ಶನ್ ಶಿವಕಾಡ್ ಅವ್ರು ಕರೆಸಿ ಮಾತಾಡ್ತೀನಿ. ಶೈಲೇಶ್, ರವಿಪ್ರಸಾದ್ ಶಿವಕಾಡ್ ಅವ್ರ ನಂಬರ್ ತಗೊಳ್ಳಿ. ನಮಸ್ಕಾರ ರವಿಪ್ರಸಾದ್ ಅವ್ರಿಗೆ, ನಾನು ಶಿವಕೃಷ್ಣ ದೇಸಾಯಿ. ಹಾಂ, ನಮಸ್ಕಾರ. ಏನಿಲ್ಲ, ನಿಮ್ಮ ಮಗ ಸುದರ್ಶನ್ ಶಿವಕಾಡ್ ಬಗ್ಗೆ ಒಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು. ನಾಳೆ ಬೆಳಗ್ಗೆ ನಿಮ್ಮ ಮಗನ ಜೊತೆ ನಮ್ಮ ಮನೆಗೆ 10:30 ಬರೋಕ್ಕಾಗತ್ತಾ? ನಾನು ಕಾಯ್ತಾ ಇರ್ತೀನಿ. ಹಾಂ, ನಾಳೆ ಬರ್ತೀರಲ್ಲ, ಅವಾಗೆಲ್ಲ ಡೀಟೇಲಾಗಿ ಮಾತಾಡೋಣ. ಕಾಯ್ತಾ ಇರ್ತೀನಿ. ನಮಸ್ಕಾರ. ನೋಡಿಮ್ಮ, ನೀವು ಇಷ್ಟೊತ್ತು ಹೇಳಿದ್ರಲ್ಲ ವಿಚಾರಗಳು, ಅದ್ರ ಬಗ್ಗೆ ನಾಳೆ ಸುದರ್ಶನ್ ಶಿವಕಾಡು ಮತ್ತು ರವಿಪ್ರಸಾದ್ ಶಿವಕಾಡ್ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ನಾಳೆ 10:30 ನಮ್ಮ ಮನೆಗೆ ಅವ್ರು ಬರ್ತಾ ಇದ್ದಾರೆ. ಅವ್ರು ಬಂದಾಗ ನೀವು ಇಲ್ಲಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಇವತ್ತು ಊರಿಗೆ ಹೋಗೋದು ಬೇಡ, ನಮ್ಮನೇಲೇ ಇದ್ದುಬಿಡಿ. ಸರಿ ಸರ್, ಥ್ಯಾಂಕ್ ಯು ಸರ್. ಮೃಣಾಲಿನಿ,
ಇವ್ರಿಗೆ ಗೆಸ್ಟ್ ರೂಮ್ ಕರ್ಕೊಂಡು ಹೋಗಮ್ಮ. ಸರಿ ಮಾವ. ಕುಸುಮ ಅವರೇ ಬನ್ನಿ. ರೆಡಿ ಇದೆಯಾ? ಸರಿ, ನಾಳೆ ಪಾರ್ಟಿ ಆಫೀಸಿಗೆ ಬನ್ನಿ, ಅಲ್ಲೇ ಕ್ಲಿಯರ್ ಮಾಡ್ತೀನಿ ಬಿಲ್ನ. ಸರಿ, 10:30ಗಲ್ಲ? ಹಾಂ, ಬನ್ನಿ. ನಾರಾಯಣ ರೆಡ್ಡಿ ಅವರೇ, ಇದಕ್ಕೆಲ್ಲ ನಾವು ಹೆದರ್ಕೋಬಾರ್ದು. ರಾಜಕೀಯ ಇದೆಲ್ಲ ಮಾಮೂಲು. ಬಂದಿದ್ದು ಎದುರಿಸೋಣ ಬಿಡಿ. ನಮಸ್ಕಾರ. ಓ ನಮಸ್ಕಾರ. ಏನು ಇಡೀ ಕುಟುಂಬನೇ ಬಂದುಬಿಟ್ಟಿದ್ದೀರಿ? ಏನಿಲ್ಲ ಸರ್, ನಿಮ್ಮ ಹತ್ರ ಅದೇನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತಂದು ನಿವೇದಿತಾ. ಎಷ್ಟೊತ್ತಿನಲ್ಲಿ ಅವಳು ನಾವು ಒಬ್ಬನೇ ಯಾಕೆ ಆಡಿಸೋದು ಅಂತ ನಾವು ಬಂದ್ವಿ. ಜೊತೆಗೆ ನಿಮ್ಮನ್ನು ನೋಡಿದಾಗಾಯ್ತು ಅಂತ. ಸಂತೋಷ ಮೇಷ್ಟ್ರೆ. ರೆಡ್ಡಿ ಅವರೇ, ನಾಳೆ ಸಾಯಂಕಾಲ 5:30ಗೆ ಪಾರ್ಟಿ ಆಫೀಸಲ್ಲಿ ಸಿಗ್ತೀನಿ, ಅಲ್ಲಿ ಭೇಟಿ ಮಾಡೋಣ. ಈಗ ಹೊರಡಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಸರ್, ಎಲ್ಲೋ ಟೂರ್ ಮುಗಿಸ್ಕೊಂಡ್ಬಂದಾಗಿದೆ? ಹೌದು. ದೇವದುರ್ಗದಲ್ಲಿ ನಮ್ಮ ಪಕ್ಷದ ಜಿಲ್ಲಾ ಕಾರ್ಯಕರ್ತರ ಸಮ್ಮೇಳನ ಇತ್ತು, ಅಲ್ಲಿಗೆ ಹೋಗಿದ್ದೆ. ಜೊತೆಗೆ ಅಲ್ಲಿ ತುಂಬ ಜನ ನಮ್ಮ ಪಕ್ಷಕ್ಕೆ ಸೇರೋರಿದ್ದರು, ಹಾಗಾಗಿ ನಾನು ಹೋಗಬೇಕಾಗಿತ್ತು. ಏನು ನಿವೇದಿತಾ ಇಷ್ಟೊತ್ತಲ್ಲಿ ಬಂದಿರೋದು? ಸರ್, ಹೋದ್ವಾರ ನಡೆದ ಮೀಟಿಂಗ್ನಲ್ಲಿ ಶಶಿಧರ್ ನಾಯಕ್ ಅವರು ಅವ್ರ ಪಕ್ಷ ಬಿಟ್ಟು ಹೋಗೋಕ್ಕೆ ಮುಂಚೆ ಒಂದು ಮಾತು ಹೇಳಿದ್ರು. ತಮಗೆ ನೆನಪಿದೆಯಾ? ನಮ್ಮ ಪಕ್ಷದ 40 ಜನ ಕ್ಯಾಂಡಿಡೇಟ್ಸು ಕೊನೆ ಮೂಮೆಂಟ್ನಲ್ಲಿ ನಮ್ಮ ಪಕ್ಷ ಬಿಟ್ಟು ಹೋಗ್ತಾರೆ ಅಂತ. ಹೌದು. ಆ 40 ಜನ ಕ್ಯಾಂಡಿಡೇಟ್ಸು ಸ್ವಲ್ಪ ಹೊತ್ತು ಮುಂಚೆ ಬ್ಲೂ ರಿಂಗ್ ಹೋಟೆಲ್ನಲ್ಲಿ ಡಿನ್ನರ್ಗೆ ಸೇರಿದಾರಂತೆ ಸರ್. ಆ ಡಿನ್ನರ್ ಹೋಸ್ಟ್ ಮಾಡ್ತಿರೋದು ಯಾರು ಗೊತ್ತಾ ಸರ್? ಯಾರು? ಮುನಿಯಪ್ಪನವರು ಸರ್. ಈ ಬ್ಲೂ ರಿಂಗ್ ಹೋಟೆಲ್ಲು ನನ್ನ ಫ್ರೆಂಡ್ ತಂದೆದು ಸರ್. ಅವಳಿಂದ ಈ ವಿಷಯ ಗೊತ್ತಾಯಿತು ಸರ್. ಅಲ್ಲಿ ಯಾರ್ಯಾರು ಸೇರಿದ್ದಾರೆ ಅಂತ ಒಂದು ಲಿಸ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಸರ್, ನೋಡಿ. ನಾನಿದು ನಿರೀಕ್ಷೆ ಮಾಡಿದ್ದೆ ಸರ್. ಈಗ ನಾವು ಅವ್ರು ನಮ್ಮ ಪಕ್ಷ ಬಿಡದೇ ಇರೋ ಹಾಗೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ವ ಸರ್? ಹೇಗೆ? ನಿವೇದಿತಾ, ಈಗ ಭಿಂಗಾ ಕಡೆಯವರು ನಮ್ಮ ಕಡೆ 40 ಜನನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ. ಅವ್ರು ಆ ಕಡೆ ಹೋಗಬಾರ್ದು ಅಂದರೆ ನಾವೇನು ಮಾಡಬೇಕು? ಭಿಂಗಾ ಅವ್ರು ಕೊಡೋದಕ್ಕಿಂತ ಜಾಸ್ತಿ ದುಡ್ಡು ಕೊಡಬೇಕಾಗತ್ತೆ. ಅಲ್ಲಿಗೆ ನಾವೇನು ಮಾಡ್ತಾ ಇದ್ದೀವಿ? ವ್ಯಾಪಾರ ಮಾಡ್ತಾ ಇದ್ದೀವಿ. ನಾವು ವ್ಯಾಪಾರಸ್ಥರಾಗ್ಬಿಟ್ವಿ. ಅವರು ವ್ಯಾಪಾರಕ್ಕಿಟ್ಟಿರೋ ಸರಕು. ಅಂಥವ್ರು ನಮ್ಗೆ ಬೇಕಾ? ದುಡ್ಡಿಗಾಗಿ ತಮ್ಮನ್ನು ತಾವು ಮಾರ್ಕೊಳ್ಳೋವಂಥ ಜನ ನಮ್ಮ ಪಕ್ಷದ ತತ್ವದಲ್ಲಿ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಏನು? ಸರ್, ದುಡ್ಡು ಕೊಡಬೇಕು ಅಂತ ನಾನು ಹೇಳ್ತಿಲ್ಲ ಸರ್, ನಾನು ಅದ್ರ ವಿರೋಧಿ ಸರ್. ಹೀಗೆ ಮಾಡಿದ್ರೆ ಅವ್ರ ಮನೆಯವ್ರ ಕೈಲಿ ಹೇಳಿಸಿದ್ರೆ ಅಥವಾ ಅವ್ರಿಗೆ ತುಂಬ ಬೇಕಾಗಿರೋರ ಕೈಲಿ ಒತ್ತಡ ತರಿಸಿದ್ರೆ? ನಮಗೆ ದುಡ್ಡು ಬೇಡ, ಹಾಗೆ ನಿಮ್ಮ ಪಕ್ಷಕ್ಕೆ ವಾಪಸ್ ಬರ್ತೀವಿ ಅಂದರೂ ಕೂಡ ನಮ್ಗೆ ಅವ್ರು ಬೇಡವೇ ಬೇಡ. ಇಂಥ ಭ್ರಷ್ಟ ಮನಸ್ಸಿರೋರನ್ನ ನಂಬಿಕೊಂಡು ರಾಜ್ಯ ಕಟ್ಟೋಕ್ಕಾಗತ್ತಾ? ಆಗೋದಿಲ್ಲ ನಿವೇದಿತಾ. ಅವ್ರು ಹೋಗ್ಲಿ ಬಿಡು, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ನಾವು. ಸರ್, ನಾವು ಮುಂದಿನ ವಾರ ನಾಮಿನೇಷನ್ ಫೈಲ್ ಮಾಡಬೇಕು ಸರ್. 40 ಕ್ಷೇತ್ರದ ಅಭ್ಯರ್ಥಿಗಳು ಕೊನೆ ಕ್ಷಣದಲ್ಲಿ ಹೀಗೆ ಕೈ ಕೊಟ್ಬಿಟ್ರೆ? ಅಭ್ಯರ್ಥಿಗಳಿಲ್ಲ ಅನ್ನೋ ಕಾರಣಕ್ಕೆ ದುಡ್ಡು ಕೊಟ್ಟು ಅಭ್ಯರ್ಥಿಗಳನ್ನ ನಾವು ಕರ್ಕೊಂಡು ಬರೋಕ್ಕಾಗತ್ತಾ ನಿವೇದಿತಾ? ಇಂಥ ಭ್ರಷ್ಟ ಮನಸ್ಸಿರೋರನ್ನ ಅಭ್ಯರ್ಥಿ ಅಂತ ನಾವು ಪ್ರತಿಬಿಂಬಿಸಲೂಬಾರ್ದು. ಸಾಮಾನ್ಯ ಕಾರ್ಯಕರ್ತರನ್ನ ಅಂಥವ್ರ ವಿರುದ್ಧ ನಿಲ್ಲಿಸೋಣ ಚುನಾವಣೆಯಲ್ಲಿ. ಸಾಮಾನ್ಯ ಕಾರ್ಯಕರ್ತರು ಗೆಲ್ಲದೇ ಇದ್ರೆ ಏನು ಮಾಡೋದು ಸರ್? ನಮ್ಮ ಪಕ್ಷ ಚುನಾವಣೆಯಲ್ಲಿ ಗೆಲ್ಲೋದೇ ಅಷ್ಟು ಮುಖ್ಯ ಅಲ್ಲ ಮೇಷ್ಟ್ರೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಬಿಡುತ್ತೋ ಅದೆಲ್ಲ ಬೇರೆ ವಿಚಾರ. ಆದರೆ ಇಂಥ ಜನ ಮಾತ್ರ ನಮಗೆ ಬೇಡ. ನನ್ನ ಮಾತು ನಂಬಿ, ಸಾಮಾನ್ಯ ಕಾರ್ಯಕರ್ತರನ್ನು ಕೂಡ ಜನ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ. ಆದರೆ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು, ನಾವು ನಮ್ಮ ಅಭ್ಯರ್ಥಿಗಳು ಪ್ರಾಮಾಣಿಕರು ಅಂತ. ನಿವೇದಿತಾ, ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡು ನೀನು. ಅಧಿಕಾರನೇ ಅಂತಿಮ ಅಲ್ಲ.
ಸರಿ ಸರ್, ನಾನು ಹೊರಡ್ತೀನಿ. ನನಗೆ ಈ ವಿಷಯ ಗೊತ್ತಾಯ್ತಲ್ಲ, ನಿಮಗೂ ತಿಳಿಸಿ ಹೋಗೋಣ ಅಂತ ಬಂದೆ. ನಮಸ್ಕಾರ. ನಿವೇದಿತಾ, ಒಂದು ನಿಮಿಷ. ನಾಳೆ ಬೆಳಗ್ಗೆ ನಾನೇ ನಿಮ್ಮ ಮನೆಗೆ ಬರೋಣ ಅಂದ್ಕೊಂಡಿದ್ದೀನಿ ನಿವೇದಿತಾ. ನಿನ್ನ ಹತ್ರ ಒಂದು ತೀರಾ ಖಾಸಗಿಯಾದ ವಿಚಾರ ಮಾತಾಡೋದಿತ್ತು. ಸರ್, ನಾವಿಬ್ಬರು ಹೊರಗಡೆ ಇರ್ತೀವಿ. ಇಲ್ಲ ಇಲ್ಲ ಇಲ್ಲ, ನೀವು ಇಲ್ಲಿರಬೇಕು. ಇದು ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರ. ಏನು ಸರ್? ನಿವೇದಿತಾ, ನೀನು ಯಾವತ್ತು ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಇರೋದು? ಸೋಮವಾರ ನಾಮಿನೇಷನ್ ಶುರುವಾಗುತ್ತಲ್ವ ಸರ್? ನಾನು ಇವಳ ಕೈಲಿ ಗುರುವಾರ ಹಾಕ್ಸೋಣ ಅಂತಿದ್ದೀನಿ. ಯಾಕೆ ಸರ್? ನೀನು ನಾಮಿನೇಷನ್ ಫೈಲ್ ಮಾಡೋ ದಿವಸ ದೇವಾನಂದ ಸ್ವಾಮಿಯವರು ನಿನ್ನ ಜೊತೆ ಬರಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಯಾಕಂತೆ ಸರ್ ಅವ್ರು ನನ್ನ ಜೊತೆ ಬರೋದು? ಯಾಕೆಂದ್ರೆ ಏನು ನಿವೇದಿತಾ, ಅವರು ನಿನ್ನ ಗಂಡ ನಿನ್ನ ಜೊತೆ ಬರಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ನೀನು ಸಂತೋಷ ಪಡಬೇಕು. ವಿಷಯ ಅಷ್ಟು ಸುಲಭವಾಗಿದ್ದರೆ ಸಂತೋಷ ಪಡ್ಬೋದಾಗಿತ್ತಪ್ಪ, ಆದರೆ ಅಷ್ಟು ಸುಲಭವಾಗಿಲ್ಲ. ಅವ್ರು ಬಂದರೆ ನನಗೆ ಸಂತೋಷಕ್ಕಿಂತ ಹೆಚ್ಚಾಗಿ ಮನಸ್ಸು ಡಿಸ್ಟರ್ಬ್ ಆಗತ್ತೆ. ಮೀಡಿಯಾದವ್ರ ಮುಂದೆ ನಾವಿಬ್ಬರು ಗಂಡ ಹೆಂಡತಿ ಥರ ಪೋಸ್ ಕೊಡಬೇಕಾಗತ್ತೆ. ಇಲ್ಲ ಅಂದರೆ ಮೀಡಿಯಾದವ್ರು ಬಿಡೋದಿಲ್ಲ. ಅದೆಲ್ಲ ನನ್ನ ಮನಸ್ಸಿಗೆ ಹಿಂಸೆ ಆಗುತ್ತೆ. ದೇವಾನಂದ್ ಅವ್ರು ಯಾಕೆ ನನ್ನ ಜೊತೆ ಬರಬೇಕು ಅಂತ ಹೇಳ್ತಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ. ಅವ್ರಿಗೆ ಸೂಕ್ಷ್ಮನೇ ಇಲ್ಲ. ಅವ್ರ ಮನಸ್ಸು ಸೂಕ್ಷ್ಮವಾಗಿರೋದಕ್ಕೆ ನಿವೇದಿತಾ ಅವ್ರು ಬರ್ತೀನಿ ಅಂತ ಹೇಳ್ತಾ ಇರೋದು. ನೋಡು, ನನಗೆ ಹೆಚ್ಚಿಗೆ ಹೇಳೋಕೆ ಇಷ್ಟ ಇಲ್ಲ. ಅವ್ರು ಬೇರೆ ಪಾರ್ಟಿ ಅಲ್ವಾ ಸರ್? ಅವರು ಆ ಪಾರ್ಟಿ ಬಿಟ್ಟು ನಮ್ಮ ಪಾರ್ಟಿಗೆ ಬರ್ತಾ ಇದ್ದಾರೆ. ನಿನಗೋಸ್ಕರ, ಅವ್ರ ತಾಯಿಗೋಸ್ಕರ ಅಂತ ಅವ್ರ ಮನಸ್ಸು ಸೂಕ್ಷ್ಮ ಇಲ್ಲ ಅಂತ ಹೇಳ್ತೀಯಲ್ಲ ನೀನು. ಸರ್, ಇವಳಿಗೆ ಮನಸ್ಸು ಸೂಕ್ಷ್ಮ ಇಲ್ಲ ಸರ್. ಪಾಪ ಅವ್ರು ಎಷ್ಟು ಸತಿ ಬಂದಿದ್ದಾರೆ ರಾಜಿ ಮಾಡಬೇಕು ಅಂತ ಕೇಳ್ಕೊಂಡು. ಎಷ್ಟು ಕೇಳ್ಕೊಂಡಿದ್ದಾರೆ ಗೊತ್ತಾ? ಇವಳಿಗೆ ದುರಹಂಕಾರ, ಆಗಲ್ಲ ಅಂತ ಹೇಳಿ ಕಳಿಸಿದಾಳೆ. ಅಮ್ಮ, ಇತ್ತೀಚೆಗೆ ಅವರು ರಾಜಿ ಮಾತುಗಳನ್ನ ಆಡ್ತಿರ್ಬೋದು, ಆದರೆ ಮೊದಲು ನನ್ನ ಎಷ್ಟು ಹರ್ಟ್ ಮಾಡಿದ್ದಾರೆ. ನೋಡಮ್ಮ, ನಿನ್ನ ವೈಯಕ್ತಿಕ ವಿಚಾರಗಳಲ್ಲಿ ನಾನು ತಲೆ ಹಾಕ್ತೀನಿ ಅಂತ ದಯವಿಟ್ಟು ತಿಳ್ಕೊಬೇಡ. ಆದರೆ ಕೆಲವು ವಿಚಾರಗಳು ನಾನು ಹೇಳಲೇಬೇಕಾಗಿದೆ. ನೀನು ಮಾಡ್ತಿರೋದು ಸರಿ ಅಲ್ಲ. ಹಿಂದೆ ದೇವಾನಂದ ಸ್ವಾಮಿಯವರು ನಿನಗೆ ಕೆಲವು ಸಲ ಹರ್ಟ್ ಮಾಡಿರ್ಬೋದು. ಅದೇ ರೀತಿ ನೀನು ಅವ್ರಿಗೆ ಹರ್ಟ್ ಮಾಡಿರ್ಬೋದಲ್ವ. ಈಗ ಅವ್ರು ಅದನ್ನೆಲ್ಲ ಮರೆತು ಸ್ನೇಹ ಹಸ್ತ ಚಾಚ್ತಾ ಇದ್ದಾರೆ. ಅದನ್ನು ಒಪ್ಕೊಳ್ಳೋದು ಮನುಷ್ಯತ್ವದ ಗುಣ. ನಾನು ಕಂಡಿರೋ ಕೆಲವು ಸಭ್ಯ ವ್ಯಕ್ತಿಗಳ ಪೈಕಿ ದೇವಾನಂದ ಸ್ವಾಮಿ ಕೂಡ ಒಬ್ಬರು. ಸರ್, ನನಗೆ ಗೊತ್ತು. ದೇವಾನಂದ್ ಇಸ್ ಅ ರಿಯಲ್ ವೆಲ್ ಬಿಹೇವ್ ಜೆಂಟ್ಲ್ಮೆನ್. ನಾ ಅವ್ರನ್ನ ಆತ್ಮಪೂರ್ವಕವಾಗಿ ನಂಬ್ಕೊಂಡಿದ್ದೆ ಸರ್. ಆದರೆ ನಾನು ಕಷ್ಟದಲ್ಲಿದ್ದಾಗ ಅವರು ನಡು ನೀರಿನಲ್ಲಿ ನನ್ನ ಕೈ ಬಿಟ್ಬಿಟ್ರು. ಸಾಕು ಸುಮ್ಮನಿರೇ ನಿವೇದಿತಾ, ಪದೇ ಪದೇ ಅದನ್ನೇ ಹೇಳ್ತಿರ್ಬೇಡ. ಅವ್ರು ನಿನ್ನನ್ನು ಅರೆಸ್ಟ್ ಮಾಡಿಸಿದ್ರು ಅಂತಾನೆ ಎಷ್ಟು ಸಾವಿರ ಸತಿ ಹೇಳ್ತೀಯ. ಅದು ಆಗ ಅವ್ರ ಕರ್ತವ್ಯ ಆಗಿತ್ತು, ಅದನ್ನು ಮರಿಬೇಡ, ನೆನ್ಪಿಟ್ಕೋ. ಇದ್ರ ಬಗ್ಗೆ ಅವ್ರು ಎಷ್ಟು ಸಲ ಪಶ್ಚಾತ್ತಾಪ ಪಟ್ಕೊಂಡು ಮಾತಾಡಿದ್ದಾರೆ ಗೊತ್ತಾ ನಿವೇದಿತಾ? ನಾನು ಗೃಹ ಮಂತ್ರಿ ಆಗಿದ್ದಾಗ ನಿವೇದಿತಾನ ಪೊಲೀಸರು ಅರೆಸ್ಟ್ ಮಾಡೋಕ್ಕೆ ಬಂದಾಗ ನನಗೆ ಆತ್ಮಸಾಕ್ಷಿ ಅನ್ನೋದು ಇದ್ದಿದ್ರೆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರಬೇಕಾಗಿತ್ತು ಸರ್. ನಾನು ಅವಳ ಮುಂದೆ ಮುಖ ಮುಚ್ಕೊಂಡು ಓಡಾಡಬೇಕಾಗಿರಲ್ಲ ಅಂತ ಎಷ್ಟು ನೊಂದುಕೊಂಡು ಹೇಳಿದ್ದಾರೆ ಗೊತ್ತಾ ನನ್ನ ಹತ್ರ. ನಾನು ತಪ್ಪು ಮಾಡಿಬಿಟ್ಟೆ ಸರ್ ಅಂತ ಎಷ್ಟು ಸಲ ಬಂದು ನೊಂದುಕೊಂಡು ಹೇಳಿದ್ದಾರೆ ಗೊತ್ತಾ ನನ್ನ ಹತ್ರ. ಇದೇ ಸರ್ ನನ್ನನ್ನು ತಿಂತಾ ಇರೋದು. ನನ್ನನ್ನು ಅರೆಸ್ಟ್ ಮಾಡಿಸಿದ್ದು ಅವರ ಕರ್ತವ್ಯ ಆಗಿತ್ತು, ಸರಿ. ಆಗಲೇ ಅದನ್ನು ಪ್ರತಿಭಟಿಸಿ ಅಲ್ಲಿಂದ ಹೊರಗೆ ಬರಬೇಕಾಗಿತ್ತಲ್ವಾ? ನಿಮ್ಮ ಹತ್ರ ಬಂದು ಅರ್ಥಕೊಂಡ್ರೇನು ಸರ್ ಪ್ರಯೋಜನ? ಆ ದಿನ ನನ್ನ ಭಾವನೆಗಳಿಗೆ ಬೆಂಕಿ ಬಿದ್ದು ಉರಿದೋಗ್ಲಿಲ್ವಾ? ಅವ್ರ ಮೇಲೆ ಅವತ್ತು 1000 ಥರ ಒತ್ತಡಗಳಿದ್ವು ನಿವೇದಿತಾ, ದಯವಿಟ್ಟು ಅರ್ಥ ಮಾಡ್ಕೋ.
ಅವತ್ತು ಕೊಲೆ ಆಗಿದ್ದಿದ್ದು ಅವ್ರ ತಂದೆ ರಾಜಾನಂದ ಸ್ವಾಮಿಯವರು. ಆಗ ನೀನು ನಿರಪರಾಧಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಿನ್ನ ವಿರುದ್ಧ 10 ಸಾಕ್ಷಿಗಳಿದ್ವು. ಅಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿದ್ದಿದ್ರೆ ಹೆಂಡತಿಗೋಸ್ಕರ ಅವ್ರು ರಾಜೀನಾಮೆ ಕೊಟ್ಟರು, ಕೊಲೆ ಮಾಡಿದವ್ರನ್ನ ರಕ್ಷಿಸೋಕ್ಕೋಸ್ಕರ ರಾಜೀನಾಮೆ ಕೊಟ್ಟರು ಅಂತ ಜನ ಆಡ್ಕೋತಾ ಇದ್ರು. ಲಕ್ಷಾಂತರ ಜನ ಅಭಿಮಾನಿಗಳ ವಿಶ್ವಾಸ ಕಳ್ಕೊತಾ ಇದ್ರು ಅವರು. ಶರಾವತಿಯವರು ಅವ್ರ ಮೇಲೆ ಅನುಮಾನ ಪಡ್ತಾ ಇದ್ರು. ಕೃಷ್ಣಾನಂದ ಸ್ವಾಮಿ ಅವರು ಕೂಡ ಅನುಮಾನ ಪಡ್ತಾ ಇದ್ರು. ನೀನು ನಿರಪರಾಧಿ ಅನ್ನೋ ಅಂಶ ಅವ್ರ ಮನಸ್ಸಿಗೆ ಗೊತ್ತಾಗಿದ್ದಿದ್ರೆ ಯಾರು ಸಂದೇಹ ಪಟ್ಟರು ಅವ್ರು ಕೇರ್ ಮಾಡ್ತಾ ಇರಲಿಲ್ಲ. ಅವ್ರ ಸ್ಥಾನಕ್ಕೆ ಅವ್ರು ರಾಜೀನಾಮೆ ಕೊಟ್ಟಿರ್ತಾ ಇದ್ರು. ಆದರೆ ನೀನು ಅಪರಾಧಿ ಸ್ಥಾನದಲ್ಲೇ ನಿಂತಿದ್ದೆ ಅವತ್ತು. ಅವ್ರು ಬೇರೆ ಏನು ಮಾಡೋಕ್ಕೆ ಸಾಧ್ಯ ಆಗ್ತು? ಅವ್ರು ಎಷ್ಟು ಸಂಕಟ ಪಟ್ಟಿರ್ಬೋದು ಊಹೆ ಮಾಡ್ಕೊ. ನಿನ್ನ ನೋವು ಮಾತ್ರ ನೋವು, ಬೇರೆಯವ್ರ ನೋವು ಅಲ್ವೇ ಅಲ್ಲ. ಆ ಥರ ಮಾತಾಡ್ತಾ ಇದೆಯಾ ನೀನು? ನನ್ನ ದೃಷ್ಟಿಲಿ ದೇವಾನಂದ ಸ್ವಾಮಿದೇನು ತಪ್ಪಿಲ್ಲ. ನಂಗೆ ತಪ್ಪೆಲ್ಲ ಕಾಣಿಸ್ತಿರೋದು ನಿನ್ನ ಹಠಮಾರಿ ಧೋರಣೆಯಲ್ಲಿ. ಸಾರಿ ಹೀಗೆ ಹೇಳಿದ್ದಕ್ಕೆ. ನಿರ್ಧಾರ ನಿಂದು, ಅಭಿಪ್ರಾಯ ಮಾತ್ರ ನಂದು. ನಾನಿಷ್ಟೆಲ್ಲ ಹೇಳೋದ್ರ ಹಿಂದೆ ಒಂದು ಸ್ವಾರ್ಥ ಕೂಡ ಇದೆ. ನೀನು ನಮ್ಮ ಪಕ್ಷದ ಅಧ್ಯಕ್ಷೆ. ಕೋಟಿ ಕೋಟಿ ಜನ ನಿನ್ನನ್ನು ನೋಡಿ ನಮ್ಮ ಪಕ್ಷಕ್ಕೆ ವೋಟ್ ಹಾಕ್ತಾರೆ. ತಾವು ವೋಟ್ ಮಾಡೋ ಪಕ್ಷದ ಅಧ್ಯಕ್ಷೆ ಕೌಟುಂಬಿಕ ಜೀವನದಲ್ಲಿ ಸಂತೋಷವಾಗಿದ್ದರೆ ಅವ್ರಿಗೂ ಸಂತೋಷ ಆಗುತ್ತೆ. ತಾವು ಅಭಿಮಾನ ಇಟ್ಕೊಂಡಿರೋ ಪಕ್ಷದ ಅಧ್ಯಕ್ಷೆ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು ಕೇಳೋದಕ್ಕೆ ಜನ ಇಷ್ಟಪಡೋದಿಲ್ಲ. ನೀನು ಹಾಗೆ ಮಾಡ್ತಾ ಇದೆಯಾ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಲಕ್ಷ ಕಣ್ಣುಗಳು ನೋಡ್ತಾ ಇರೋವಾಗ, ಲಕ್ಷ ಕಿವಿಗಳು ಕೇಳ್ತಾ ಇರೋವಾಗ ಸತ್ಯಗಳು ವಿಕೃತ ರೂಪ ಪಡೆದು ಬಿಡುತ್ತೆ ಅಲ್ವಾ? ಸಾರಿ ನಿವೇದಿತಾ, ತುಂಬ ಜಾಸ್ತಿ ಬುದ್ಧಿ ಮಾತುಗಳು ಹೇಳಿಬಿಟ್ಟೆ ಅನಿಸ್ತಾ ಇದೆ. ಇಷ್ಟು ಮಾತುಗಳನ್ನ ನಾನು ತುಂಬ ದಿವಸದಿಂದ ಹೃದಯದಲ್ಲಿ ಮುಚ್ಚಿಟ್ಕೊಂಡಿದ್ದೆ. ಇವತ್ತು ಸಂದರ್ಭ ಬಂತು ಹೇಳಿಬಿಟ್ಟೆ. ಸಾರಿ. ಅಭಿಪ್ರಾಯ ಮಾತ್ರ ನಂದು, ನಿರ್ಧಾರ ನಿಂದು. ನಂಗೆ ಸ್ವಲ್ಪ ಸುಸ್ತಾಗ್ತಾ ಇದೆ. ನಾನು ರೆಸ್ಟ್ ತಗೋಬೇಕು. ಬರಲಾ?